ಏಯೋ ಯವಾರತ್ನ ಆತನ ಯವ ರೆಡಿ ಗಾಡಿ ಬರೋ ಹೊತ್ತಾತಲ್ಲಿ. ಹಾ ಹಾ ಬಂದಿರಿ ಮಾವರ. ನೀನು ಬರಾಕತ್ತೇನ್ಪಾ? ಬಡ ಬಡ ದೊಡ್ಡ ದೊಡ್ಡ ರೆಡಿ ಆಗಿನ. ಏನ್ ಅರ್ಬಿ ಚಲೋ ಇತ್ತು ಇದ ಗಾಡಿ ಹತ್ತಿ ಬಿಡ ಹೆಂಗ. ನಾವಲ್ಲಿಪ್ಪ, ನೀವು ಹೋಗಿ ಬರ್ರಿ, ಆರಾಮ ಮನ್ಯಾಗಿರ್ತೇನೆ ನಾನು. ಸುಳ ಅವ್ರ ಯಾರ ಏನ ನನಗರ ಗೊತ್ತಿಲ್ಲ, ನೀವು ಹೋಗಿ ಬರ್ರಿ. ಯೋ ಇಲ್ಲೇ ಹೊತ್ತಾತ. ನಿಮ್ಮವ್ವ ಹರೇದ್ ಹುಡುಗಿಯರ್ಕಿಂತ ಬಲಾ ರೆಡಿ ಆಗಾಕತ್ತಾಳ. ಎಷ್ಟೊತ್ತಾತ್ ನೋಡ್ ನಾನು ಒದರಾಕತ್ತಿ. ಶಾಂತ ದೌಡ್ ಬಾ. ಅಯ್ಯಯ್ಯ ಎಷ್ಟರ ಅರ್ಜೆಂಟ್ ಮಾಡ್ತೀರಿ ಏನ್ತಾನ? ಇಷ್ಟಕ್ಕೆ ಗೃಹ ಪ್ರವೇಶ ಇರುದು ನಾಳೆ ಇವತ್ತಲ್ಲ. ಏನ್ ನಮ್ಮ ಮನಿದನ ಹಂಗ ನಾವಿಲ್ಲ ಅಂದ್ರೆ ನಡೆಯಂಗಿಲ್ಲ ನಾನರಂಗ ಮಾಡ್ತೀರಿ. ಹಾ ಹಾ ಆತ. ಹೌದು, ನೀವೇನ್ ಇಷ್ಟ ಹಾಕೊಂಡ ಚಂದ ರೆಡಿ ಆಗಿರಲ್ಲ. ನೀವೇನ್ ಬರಾಕತ್ತೀರ ಅಂತ ತಿಳ್ಕೊಂಡಿರ್ನ? ಏನ್ ಬರೋ ಅವಶ್ಯಕತೆ ಇಲ್ಲ, ಆರಾಮ್ ಮನ್ಯಾಗಿರ್ರಿ. ಅಲ್ಲ ಅದ್ ಹೆಂಗಾಕತ್ಲಿ ಶಾಂತ? ನಿನಗೇನಾರ ಕಿವಿ ಕೇಳ್ತಾವನೇ ಇಲ್ಲ. ಅಷ್ಟು ಪ್ರೀತಿಯಿಂದ ಮಿಸ್ಟರ್ ಗೌಡ್ ನೀವು ಬರಲೇಬೇಕು ಅಂತ ಅಷ್ಟು ಚಂದ ಗೊಂಬಿ ಹಂಗೆ ತಲೆ ಅಲ್ಲಾಡ್ಸ್ಕೊಂತ ಕರೆದೋಗ್ಯಾರ. ನಾ ಹೋಗ್ಲಿಕ್ಕಂದ್ರೆ ಬೇಜಾರಾಗಂಗಿಲ್ಲನ? ಹಾ, ನೀವು ನಮ್ಮ ಜೊತೆಗೆ ಗೃಹ ಪ್ರವೇಶಕ್ಕೆ ಬಂದ್ರ ನನಗ್ ಬೇಜಾರಾಕತಿ. ಈಗ ಹೆಂಗ್ ಮಾಡ್ತೀರಿ? ನಡಿತೆ ತಗೋ. ಈ ದಿನ ಬೆಳಗ್ಗೆ ಆದ್ರೆ ಇಬ್ರು ಇದ್ರ ಬದ್ರ ಮಕ ನೋಡ್ಕೊಂತೀವಿ. ನೀ ನನ್ನ ಹೆಂಡ್ತಿನಲ್ಲನ. ನಿನಗೆ ಬೇಜಾರಾದ್ರೆ ಏನಾತು ಮತ್ತು ನಾ ಸಮಾಧಾನ ಮಾಡ್ಕೋಬೋದು. ಆದ್ರೆ ಅಕ್ಕಿದು ಹಂಗಲ್ಲ. ಪಾಪ ಕರೆದೋಗ್ಯಾರ. ಇವತ್ತು ಪೂಜೆಗೆ ಹೋದ್ರೆ ಬೇಜಾರಾಗಂಗಿಲ್ಲ, ಖುಷಿ ಅಕ್ಕಾಳ. ಮತ್ತು ಹೋಗ್ಲಿಲ್ಲ ಅಂದ್ರೆ ಬೇಜಾರಕ್ಕಾರ. ಇನ್ನೊಮ್ಮೆ ಅವರು ನಾವು ಯಾವಾಗ ಏನೋ ಭೇಟಿ ಆಗುದು. ಅಲಲಲಲ, ಹೆಂಡ್ತಿ ಬೇಜಾರಾದ್ರೆ ನಡಿತೈತಿ. ಆಕಿ ತಲೆ ಆಡಿಸ್ಕೊಂತ ಆಕಿ ಬೇಜಾರಾಗಬಾರ್ದಲ್ಲ. ಆಕೇನು ನಿಮ್ಗೊಬ್ರಿಗೆ ತಲೆ ಅಲ್ಲಾಡಿಸ್ಕೊಂತ ಕರೆದಿಲ್ಲ. ಆಕಿ ತಲೆ ಇರೋದು ಹಂಗ ಎಲ್ಲಾರು ಕೊಟ್ಟು ಮಾತಾಡ್ಬೇಕಾರೆ ಹಂಗ ಅಲ್ಲಾಡಿದ್ದ ಗೊತ್ತೈತೆ ನಿಮ್ಗೆ? ಎಲ್ಲದಕ್ಕೂ ತಪ್ಪು ತಿಳ್ಕೊಂತೀನಿ ನೋಡಿ ಶಾಂತ ನೀನು. ಏನಾತ್ ತಗೋ, ಫಂಕ್ಷನ್ ಮುಗಿಸ್ಕೊಂಡು ದೌಡ್ ಬಂದ್ಬಿಡು. ನಡಿ ಗಾಡಿ ಹತ್ತ. ಗಾಡಿ ಬಂದು ಹಾರ್ನ ಹಾಕಕತ್ತಲ್ಲಿ. ಯವ್ವ ಅಪ್ಪ ನೀ ಏನು ಹೇಳಿದ್ರು ಬಿಡುದಿಲ್ಲ. ಏನಾಯ್ತು ಕರ್ಕೊಂಡು ಹೋಗತ್ತ. ಯಪ್ಪ ನನ್ನ ಪುಣ್ಯಪ್ಪ ಯಪ್ಪ. ಅಯ್ಯಯ್ಯ, ನಿಮ್ಮ ಅಪ್ಪನಂಗ ನೀನು ಆಗ್ಲಿಲ್ಲ ನೋಡು. ಇಲ್ಲಾಂದ್ರ ಹೊಯ್ಕೊಂತ ನಿಂದ್ರಬೇಕಿತ್ತು ನಾವು ಅತ್ತಿ ಸಸಿ ಬಾಗಲ್ಲಾಗ. ನಿನ್ ಹೆಂಡತಿ ಇನ್ನೂ ರೆಡಿ ಆಗಿಲ್ಲಂತ? ಆಹಾ ಆತ್ರಿ ಅತ್ತಿ ಬಂದಬಿಟ್ಟು ನೋಡ್ರಿ. ಅಲ್ಲ ರತ್ನ, ಅತ್ತಿ ನೋಡಿದ್ರೆ ಮೊದ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಾ ನೀನು. ನೋಡು ಮುಖ ಮುದಿಕೆದಂಗ ಆಗ್ಬಿಟ್ಟಿ ಹಂಗ ಹಿಂಗ ಅಂತ ಆಕಿ ಅಂದಾಳ. ನೀ ನೋಡಿದ್ರೆ ಆಕಿ ಹೇಳ್ದಂಗ ಮಾಡಕತ್ತಿ ನೋಡಿ ನೀನು. ಹೋಗ ಚಂದನ್ ಚೂಡಿದಾರ್ ಹಾಕೋ. ಯಾಕ ಅಷ್ಟು ಚೂಡಿದಾರ್ ಅದಾವಲ್ಲ, ತಗೊಂಡು ಬಂದಿ ಅವನ್ನ. ಎಲ್ಲಾರು ಹೊಂಟ್ರ ಫಂಕ್ಷನಿಗೆ ದೌಡ್ ಸೀರೆ ಉಟ್ಕೊಳಕ್ ಆಗಂಗಿಲ್ಲ, ಹಾಕೊಳಕ್ ಬೇಕು ನನಗ ಅಂತೇಳಿ ಹಾಕೋ ಚೂಡಿದಾರ. ನಾಳೆ ಅದಲ್ಲಿ ಇರುದು ಫಂಕ್ಷನ್, ಅವತ್ ಸೀರೆ ಉಡುವಂತ ಬೇಕಾರ. ಅತ್ತೀರ ನನಗ ಬೆಳಗ್ಗೆ ಹಂಗ ಅನ್ಸಿತ್ರಿ, ನೀವೆಲ್ಲಿ ಬೈತಿರ್ನ ಅಂತೇಳಿ ನಾನು ಸೀರೆ ಉಟ್ಕೊಂಡಿರಿ. ನನಗೂ ಚೂಡಿದಾರ್ ಹಾಕೋಬೇಕಂತೇಳಿ ಆಸೆ ಆಗಿತ್ರಿ. ಅಯ್ಯಯ್ಯ, ತಗೊಂಡಾಗ ಬೈದಿಲ್ಲ. ಹೋಗ್ಲಿ ಬಿಡ, ಹರಿದಕ್ಕೆದಾಳ ಹಾಕೊಳ್ಳಾಕಂತ ಸುಮ್ಮನಾಗೇನಿ. ಈಗ ಹಾಕೊಳ್ಳೋ ಹೊತ್ನೆ ಬೈತೇನೆ ನಾನು. ಮತ್ತೆ ಅದನ್ನೇನು ತಗೊಂಡು ಟಿಜುರಿಯಾಗಿಟ್ಟು ಪೂಜೆ ಮಾಡಕ್ ತಗೊಂಬಂದಿನ? ಹೋಗು ಹಾಕೋ ಹೋಗು. ಹಾ ರೀ, ಹಂಗ ಹೋಗ್ತಾ ದಾರ್ಯಾಗ ಪಾರಕ್ಕನ್ನ ಮತ್ತೆ ಗಿರ್ಜಕ್ಕನ್ನ ಇಬ್ಬರನ್ನ ಹತ್ತಿಸ್ಕೋಬೇಕಾ ಮತ್ತೆ ಗಾಡ್ಯಾಗ? ಹಾ ತಗೋ ಆತಾತ್. ಅತ್ತೀರ ಹಾ ಚಂದ ಆಗೈತೆ ನೋಡಿ. ನಡಿ ಹಂಗಾರ ಹೋಗುನ್ ಬಾ, ಬಡ ಬಾ. ಹಾ ಹೋಗಿ ಬರ್ರಿ ಬೇ, ಹುಷಾರಿ. ಶಾಂತಕ್ಕ ಎಂತ ಮಸ್ತ್ ಅನ್ಸಾಕತ್ತಲ್ಲ ಕಾರ್ನ್ಯಾಗ ಹೋಗಾಕ. ಹಾ ಅನ್ಸಾಕತ್ತತಿ. ಆದ್ರ ಯಾಕ ಒಂಚೂರು ಸ್ಪೀಡ್ ಹೊಡ್ಯಾಕತ್ತಾನ ನೀವು ಅನ್ಸಾಕತ್ತತಿವ. ಯಪ್ಪ ನಿನ್ ಹೆಸರೇನ್ಪ? ನನ್ನ ಹೆಸರು ವಿಯೋಮ್ ಆಂಟಿ. ಏನು ಇಯೋಮ? ಏನೇನ್ ಹೆಸರು ಇಡ್ತಾರೋ ಏನು, ಒದರಾಕ ಬರುವಲ್ತಲ್ಪ ಇದನ್ನ. ಏ ಇಯಮ್ಮ, ಯಪ್ಪ ಒಂದಿಟ್ಟು ಗಾಡಿನ ಒಂಚೂರು ನಿಧಾನ ಕುಡಿಪ. ಎಂತ ಸ್ಪೀಡ್ ಹೊಡ್ಯಾಕತ್ತಿ, ಹೆದರ್ ಬರಾಕತ್ತೈಪ. ಅಯ್ಯೋ ಆಂಟಿ, ನನ್ನ ಹೆಸರು ಯಮ್ಮ ಅಲ್ಲ, ವಿಯೋಮ್. ಯಪ್ಪ ಏನೋ ಒಂದು ನಮ್ಗೆಲ್ಲ ನಾಲಿ ಹೊಳಬೇಕು. ಅದಕ್ಕೆ ಏನೇನು ಹೆಸರು ಇಟ್ಕೊಂತೀರಿ ಏನ? ನಮ್ಮ ಹಳ್ಳ್ಯಾಗ ಯಾಕ ಈಗ ಸಿಟ್ಯಾಗ ನೋಡು ಎಂತ ಚಂದ ಚಂದ ಹೆಸರು ಇರ್ತಾವ. ವಿಜಯ್, ಆಕಾಶು, ಆಮೇಲೆ ಏನವ ಇನ್ನು ಮಂಜುನಾಥ್, ಅರವಿಂದು, ಇನ್ನು ಏನೇನಾರ ಚಲೋ ಚಲೋ ಹೆಸರು ಇರ್ತಾವ. ನಿಂದ ಹೆಸರು ನಾಲಿಗಿನ ಹೊಳವಲ್ತಪ್ಪ. ತಮ್ಮ ಏನ್ ಅನ್ಕೊಳಕ್ ಹೋಗ್ಬೇಡ, ಒಂದಿಟ್ಟು ಗಾಡಿ ಮೇಲೆ ಕುಡಿಪ. ಹಾ ಆಯ್ತಂಟಿ. ಶಾಂತಕ್ಕ ಹೋಲ್ಬಿಡ, ಏನ್ ಕಾರ್ನಾಗ ಹೊಂಟೇವಿ. ಮೆಲ್ಲ ಜಟಕಾ ಗಾಡಿ ಹಂಗ ಹೋದ್ರೆ ಚಂದ ಅನ್ಸತ್ನ. ಸ್ಪೀಡಾಗಿ ಹೋಗ್ಲಿ ಬಿಡ, ನೋಡಕ್ ಚಂದ ಅನ್ಸಕತ್ತತಿ. ಏ ಹುಂಬಗೇಡಿ ಗಿರ್ಜಾ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಗೊತ್ತೈತಿನ ಇಲ್ಲ ನಿನಗ? ಇಲ್ಲೋಡ, ಅತಿಯಾದ ಅವಸರ ಯಾವ್ದು ಚಲೋ ಅಲ್ಲದೆ. ನಿಧಾನ ಹೋಗುನ. ಏನು ಹೋಗಿ ಅರ್ಜೆಂಟ್ ಹೋಗಿ ಮುಟ್ಟುವಂಥದ್ದು ಏನೈತಿ? ಹೌದಿಲ್ಲ? ಹೋಗು ಕಡೆ ಹೋಗಬೇಕಾರ ಒಂದ್ ಅರ್ಧ ತಾಸು ಲೇಟ್ ಆದ್ರೂ ಪರವಾಗಿಲ್ಲ. ನಿಧಾನಕ್ಕೆ ಹೋಗಿ ಮನುಷ್ಯ ಆರಾಮ್ಸೆ ಮುಟ್ಟುದು ಒಳ್ಳೇದು. ಏನು ಅವಸರ ಮಾಡ್ಕೋಬಾರ್ದು ಯಾವ್ದಕ್ಕೂ. ಅದು ಗಾಡ್ಯಾಗ ಹೊಂಟಾಗಂತೂ ಮೊದಲು ಅವಸರ ಮಾಡಬಾರ್ದು. ಚಲೋ ಹೇಳಿದೆ ನೋಡಿ ಶಾಂತಕ್ಕ. ನನಗೂ ಹೆದ್ರಿಕ್ ಬಂದಂಗ ಆಕತಿತ್ವ ಎದ್ಯಾಗ ಯಾಕ ಅಂದಂಗ. ಶಾಂತಕ್ಕ ನಿನ್ಗೊಂದು ವಿಚಾರ ಹೇಳ್ಬೇಕ ಯವ್ವ. ಏನು ಯವ್ವ? ನಾಡಿದ್ದು ನಾನು ಚೈನಾ ಸುಸಿ ಊರಿಗೆ ಹೋಗ್ಬೇಕಾಗೈತೆ ಯವ್ವ. ಹೆದ್ರಿಕ್ ಬರಾಕತ್ತೈತೆ ಶಾಂತಕ್ಕ ಹೋಗಾಕ. ಯವ್ವ ನೀವು ಬರ್ರಿ ಯವ್ವ, ಎಲ್ಲಾರು ಸೇರಿ ಚೈನಾಕ್ ಹೋಗಿ ಬರೋನು. ನಿಮ್ ಬೀಗ್ರೂರಿಗೆ ನಾವು ಬಂದು ಏನ್ ಮಾಡೋದೈತ್ಲಿ? ನೀ ಹೊಂಟಿ, ನಿನ್ನ ಮಗ ಹೊಂಟಾನ, ನಿನ್ನ ಗಂಡನ್ ಕರ್ಕೊಂಡು ಹೋಗು, ಮುಗೀತು. ಹಂಗಲ್ ಬಿಡ ಶಾಂತಕ್ಕ, ಹಸೇ ಮಾಂಸನ ತಿಂತಾವ ಯವ್ವ. ಮೊದಲ ನನ್ನ ಸುಸಿಗೆ ನನ್ನ ಮ್ಯಾಗ ಸಿಟ್ಟೈತೆ ಒಂದಿಟ್ಟು. ಅಲ್ಲಿ ಹೋದ್ ಗುಟ್ಲೆ ಅವ್ರ ಸಂಬಂಧಿಕರು ಅವು ಕೂಡಿ ಎಲ್ಲ ಕೂಡಿ ಪರ್ ನನ್ನ ಎತ್ತಬೇಕಂತ ಹರ್ಕೊಡ್ತಿದ್ವು ಅಂದ್ರೆ ನಾ ಏನ್ ಮಾಡ್ಲ ಶಾಂತಕ್ಕ?
ಅದಕ್ಕವ ಬೇಡ ನೀವು ಬರ್ರಿ ಹೆದರಿಕೆ ಬರ್ತೈತಿ. ಅಯ್ಯಯ್ಯೋ ಆತ್ ತಗೋ, ಮೊದಲ ಈಗ ಬೆಂಗಳೂರಿಗೆ ಹೊಂಟೇವಲ್ಲ, ಹೋಗಿ ಮನಿಗೆ ಹೋಗಿ ವಾಪಸ್ ಬಂದಿಂದ ವಿಚಾರ ಮಾಡೋಣಂತ. ಆದ್ರ ಪಾರಕ್ಕ ಒಂದು ಕಂಡೀಷನ್ ಏನ್ಲೇದು, ಅಲ್ಲಿ ಹೋಗು ಬಸ್ ಚಾರ್ಜ್ನಿಂದ ಇನ್ನೂ ಎಷ್ಟು ದೂರ ಐತಿ ತಮ್ಮ? ಬರೋಬ್ಬರಿ ಒಂದು 3 ತಾಸು ಆತಪ್ಪ ಕುಂತ. ಇನ್ನೂ ಎಷ್ಟು ದೂರ ಐತಿ? ಹಾ ಆಯ್ತು, ಬಂದೇ ಬಿಡ್ತು. ಹಾ ಆಂಟಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮನೆ. ಹಾ ಬಂತು ನಂತರ. ಹಾ ಹಾ ರೀ, ಪೆಟ್ರೋಲಿಗೆ ರೊಕ್ಕ ಕೊಡ್ರಿ ಅದಕ್ಕೆ. ಅಯ್ಯಯ್ಯ, ಅಲ್ಲಲ್ಲೇ ನಾ ಯಾಕೆ ಕೊಡ್ಬೇಕು? ಹೆಂಗಿದ್ರು ಅವ್ರು ಕಾರ್ ಕಳಿಸ್ತೇನೆ ಅಂತ ಹೇಳಿದ್ರಲ್ಲ. ಅವರು ಕಳಿಸ್ತೇನಂತ ಹೇಳ್ಯಾರ, ಹಂಗಂತೇಳಿ ಬಿಟ್ಟಿ ಹೋಗಿ ಬಿಟ್ಟಿ ಬರುದಲ್ಲ. ಏನು ನಮ್ಮನ್ನ ಫಂಕ್ಷನಿಗೆ ಕರ್ದಾರ ಹೊಂಟೇವಿ, ನಮಗೇನ ಟ್ರೈನು ಬಸ್ ಹತ್ತಕ್ಕೆ ಆಗುದಿಲ್ಲ ಅಂದಿದ್ದಕ್ಕೆ ಕಾರ್ ಕಳಿಸ್ತೇವೆ ಅಂತ ಅಂದ್ರ ಅವ್ರಷ್ಟೇ. ಯಾವ್ದು ಯಾಕೆ ಬೇಕು? ಬೇಡ ಬೇಡ, ಪೆಟ್ರೋಲಿನ ಖರ್ಚು ಕೊಟ್ಬಿಟ್ರೆ ಮುಗಿದು ಹೋತಪ್ಪ. ಹಾ ಆತ ತಗೋ. ಹಾ ಬನ್ನಿ ಆಂಟಿ, ಒಳಗೆ ಬನ್ನಿ. ಹಾ ಹಾ ಬನ್ನಿ ಬಾರೇ ರತ್ನ, ನೀನು ಒಳಗೆ ಬಾ. ಆಂಟಿ ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತಂಟಿ ನಂಗೆ. ಅದ್ರಾಗ ಏನೈತ್ ಬಿಡುವ, ಪಾಪ ಪ್ರೀತಿಯಿಂದ ಬಂದು ಕರ್ದಿ ನಾವು ಬರ್ಲಿಕ್ಕಂದ್ರೆ ಹೆಂಗ? ಆಂಟಿ ಟೀ ತಗೋತಿರೋ ಅಥವಾ ಕಾಫಿ ತಗೋತಿರೋ? ಹಾ ಚಾ ಇರ್ಲಿವಾ? ಹಾ ಆಂಟಿ ತಂದೆ. ಆಂಟಿ ತಗೊಳ್ಳಿ ತಗೊಳ್ಳಿ ಆಂಟಿ. ಅಲ್ಲ, ನಾವು ಹಾಲು ಹೇಳಿದ್ದಿಲ್ಲ, ಚಾ ಹೇಳಿದ್ವಿ. ಅಯ್ಯೋ ಆಂಟಿ, ಅದು ಹಾಗಲ್ಲ, ಒಂದು ನಿಮಿಷ. ಆಂಟಿ ಈ ಬಿಸಿ ಹಾಲನ್ನ ಈ ಕಪ್ಪಲ್ಲಿ ಹಾಕಿ ಈ ಟೀ ಬ್ಯಾಗ್ನ ಈ ಥರ ಇದ್ರೊಳಗಡೆ ಡಿಪ್ ಮಾಡಿ 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 ತೆಗಿಬೇಕು. ಅಂದರೆ ಅದರೊಳಗಿರುವಂಥ ಟೀ ಅದು ಚಾಪುಡಿದು ಅಂಶ ಎಲ್ಲ ಇದ್ರೊಳಗಡೆ ಬಿಡುತ್ತಂಟಿ, ಅಂದರೆ ಟೀ ರೆಡಿ ಆಗುತ್ತೆ. ಸೊ ಆಮೇಲೆ ನೀವು ಇದರಲ್ಲಿ ಇದೆಯಲ್ಲ ಸಕ್ಕರೆ, ಆ ಸಕ್ಕರೆ ಹಾಕ್ಕೊಂಡು ಆಮೇಲೆ ಚಮಚ ತೊಗೊಂಡು ಹಿಂಗೆ ಕೈ ಆಡಿಸಿದ್ರೆ ಚಾ ರೆಡಿ ಆಂಟಿ. ಈ ಟೇಬಲ್ ಮ್ಯಾಗ ನಾವ ಹಾಲು ಹಾಕಿ ಸಕ್ಕರೆ ಹಾಕಿ ಇದು ಹಾಳಾಗೈತಲ್ರಿ ಒಟ್ಟು ಚಾಪಡಿ, ಇದನ್ನ ಎದ್ದೆದ್ದಿ ತೆಗ್ದು ನಾವ ಚಾ ಮಾಡ್ಕೋಬೇಕನ್ರಿ? ಹಾ ಹಂಗಾರೆ ಸುಮ್ಮನೆ ಹಿಂಗೆ ಮಾಡಿಬಿಡ್ರಿ, ಒಂದು ಸ್ಟವ್ ತಂದು ಕೊಟ್ಬಿಡ್ರೆ ಇಲ್ಲೇ ಬಡ ಬಡ ಬಿಸಿ ಮಾಡ್ಕೊಂಡ್ಬಿಡ್ತೇವೆ. ಏ ಸುಮ್ಮನಿರಿ ಆಂಟಿ, ನೀವು ಹೆವಿ ಕಾಮಿಡಿ ಮಾಡ್ತೀರಾ. ಇಲ್ಲಿ ಆಲ್ಮೋಸ್ಟ್ ಹೆಂಗಾಗುತ್ತೆ ಅಂದರೆ, ಕೆಲವ್ರು ಬಂದಿದ್ದ ಜನರಲ್ಲಿ ನಮಗೆ ಸಕ್ಕರೆ ಇರಬಾರ್ದಿತ್ತು, ಶುಗರ್ ಇದೆ, ನಮಗೆ ಸಕ್ಕರೆ ಜಾಸ್ತಿ ಬೇಕು, ಆಮೇಲೆ ಹಾಲು ಜಾಸ್ತಿ ಬೇಕು, ನಮಗೆ ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಬೇಕು, ಈ ಥರ ಎಲ್ಲ ಹೇಳ್ತಾರಲ್ಲ. ಅದಕ್ಕೆ ನಾವು ಅವರೇ ಮಾಡ್ಕೊಳ್ಳಿ ಅಂತ ಇಲ್ಲಿ ಇಟ್ಬಿಡ್ತೀವಿ ಆಂಟಿ. ಈ ಥರ ಹಿಂಗೆ ಡಿಪ್ ಮಾಡಿ ಮಾಡಿ ತೆಗೆಯೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಅವ್ರ ಕ್ವಾಂಟಿಟಿ ಅದೇ ರೀತಿ ಅವ್ರು ಮಾಡ್ಕೊತಾರಂಟಿ. ಹೌದಲ್ವಾ? ಹಾಂ ಈಗ ಹಂಗಾರ ಅಪ್ಪಿ ತಪ್ಪಿ ನಾಷ್ಟಾಕ್ ಏನಾರ ಕೇಳತ್ತಂದ್ರ ಹಂಗಾರ ಉಳ್ಳಾಗಡ್ಡಿ, ಹಸೆಕಾಯಿ, ಟಮಾಟಿ ಎಲ್ಲ ನಮ್ಮ ಕೈಯಾಗ ಕೊಡ್ತೀರಿ, ನಾವ ಹೆಚ್ಚಿ ಒಗ್ಗರಣೆ ಹಾಕೊಂಡ್ಬಿಡ್ಬೇಕನ್ರಿ ಇಲ್ಲೇ ಹೆಂಗ? ಹಾಗೇನಿಲ್ಲ ಅಂಕಲ್, ಹಾಗೇನಿಲ್ಲ, ಜಸ್ಟ್ ಟೀ ಮಾತ್ರ ಈ ಥರ. ಅಲ್ಲ ಏನು ಅನ್ಕೋಬೇಡವಾ, ಯಾಕಂದ್ರೆ ನಮಗೂ ನಿಮ್ಮ ಊರ ಪದ್ಧತಿ ಗೊತ್ತಿಲ್ಲ, ಇದೇನೋ ಹೊಸ ನಮ್ನಿ ಅನಿಸ್ತು. ಯಾಕಂದ್ರೆ ಈಗ ಹಾಲು ಹಾಕಿ ಚಾಪುಡಿ ಹಾಕಿ ಸಕ್ರೆ ಹಾಕಿ ಈ ಚಮಚೆ ತೊಗೊಂಡು ಕಟ್ಟಾಡಿಸಿ ಸಕ್ರೆ ಕೆರಗು ಮಟನು ನಾವು ಕಟ್ಟಾಡ್ಸೋದ್ರೊಳಗೆ ಚಾರ್ ಬಿಡ್ತದ ಅಲ್ಲೇ. ಅದಕ್ಕೆ ಕೇಳಿದ್ವಿ. ಅಲ್ಲ ಏನು ಅನ್ಕೋಬೇಡವಾ ಮತ್ತೆ? ಅವ್ರು ಹಾಗೆ ನಮ್ಮ ಮಾವರು ಒಂಚೂರು ತಮಾಷೆ ಭಾಳ ಮಾಡ್ತಾರೆ. ಇಟ್ಸ್ ಓಕೆ, ನಮಗೂ ತುಂಬ ಬೋರ್ ಆಗ್ತಿರುತ್ತೆ, ಈ ಥರ ಯಾರಾದರೂ ತಮಾಷೆ ಮಾಡಿದ್ರೆ ಖುಷಿ ಆಗುತ್ತೆ. ಅಂದಂಗೆ ಇವತ್ತು ರೆಡಿ ಮಾಡಿಬಿಟ್ರಲ್ಲ ಬಾಗಲ ಎಲ್ಲ, ನಮ್ಮನೆ ಹೂವಿನ ತೋರಣ ಎಲ್ಲ ಹಾಕಿ. ಹೌದಂಟಿ, ಅಂದರೆ ಇವತ್ತೆಲ್ಲ ಸಾಮಾನು ಶಿಫ್ಟ್ ಮಾಡೋದು ಸಂಬಂಧ ನಾವು ಇಲ್ಲೇ ಇದ್ದೀವಿ, ಸೊ ಅದಕ್ಕೆ ನಿಮ್ಮನ್ನು ಇಲ್ಲೇ ಬರಕ್ಕೆ ಹೇಳಿದೆ ಅಷ್ಟೇ. ಆಮೇಲೆ ಅದೆಲ್ಲ ರಿಯಲ್ ಹೂವಲ್ಲ ಆಂಟಿ, ಎಲ್ಲ ಪ್ಲಾಸ್ಟಿಕ್ ಹೂವು. ಹೌದನ್ವಾ? ಇನ್ನೇನು ಗಣ ಚಂದಿದ್ವು. ಅಂದಂಗೆ ನಿಮ್ಮ ವಾರ ಆರಾಮದಾರನ್ವ? ಎಲ್ಲಿ ಕಾಣವಲ್ರಲ್ಲ? ಅಯ್ಯೋ ಅವ್ರಿಗೇನು ಅಂಕಲ್, ಹುಷಾರಾಗಿದ್ದಾರೆ, ಅವ್ರ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅಂಕಲ್. ಹಾಂ ಆಯ್ತಾಯ್ತು. ಅವ್ರು ಕೂಡ ನಿಮ್ಮನ್ನು ಬೆಳಗ್ಗೆಯಿಂದ 2 ಸರಿ ಕೇಳಿದ್ರು ಅಂಕಲ್, ಇನ್ನೂ ಬಂದಿಲ್ವಾ, ಎಲ್ಲಿದ್ದಾರೆ ಅಂತ. ಆಂಟಿ ತಿಂಡಿಗೆ ನಿಮಗೆ ಬ್ರೆಡ್ ಬಿಸಿ ಮಾಡ್ಕೊಂಡು ಬರಲಾ? ಬ್ರೆಡ್ಡಾ? ಇಲ್ಲ, ನಾವೆಲ್ಲ ಆರಾಮದೇವ, ನಮ್ಗೇನು ಕಾಯಿಲೆ ಇಲ್ಲ. ಹಾಗಲ್ಲ ಆಂಟಿ, ಬೆಳಗ್ಗೆ ತುಂಬ ಬೇಗನೆ ಬಿಟ್ಟಿದ್ದೀರಾ ಅಲ್ಲಿಂದ, ಇವಾಗ ಟಿಫನ್ ಟೈಮ್ ಆಗಿದೆ, ಅದಕ್ಕೆ ತಿನ್ನಕ್ಕೆ ಕೇಳಿದೆ. ಆಂಟಿ ಒಂದು ನಿಮಿಷ ಬಂದೆ. ಏ ಆಗಲಿಂದ ಸುಮ್ಮನೆ ಕುಂತಿಯಲ್ಲ ರತ್ನ, ಮಾತಾಡಿ ಏನಾರ. ಅಸಹ್ಯ ಅಲ್ಲ ನೋಡಲಿ, ಆಕಿ ಚಾಪಡಿ ಸಕ್ರಿ ಹಾಲು ಎಲ್ಲ ತಂದು ನಮ್ಮ ಮುಂದೆ ಇಟ್ಟಾಳ, ನಾವು ಮಾಡ್ಕೋಬೇಕಂತ. ಹೆಂಗನ್ವ ಇವ ನಮ್ಗೆ ಹೊಂದುದಿಲ್ಲ ಬಿಡುದಿಲ್ಲ, ಇವು ಬಾಯ್ ಬಿಟ್ಟು ಹೇಳಕ್ ಬರೋಂಗಿಲ್ಲನ, ನಮ್ಗೆ ಇವೆಲ್ಲ ಹೊಂದೋಂಗಿಲ್ಲ, ಮಾಡ್ಕೊಂಡ ತರಬೇಕು ಬೇಡ ಅಂತೇಳಿ. ಈಗ ನೋಡಿದ್ರೆ ಅದೇನೋ ಬ್ರೆಡ್ ಬಿಸಿ ಮಾಡಿ ಕೊಡ್ತಾಳಂತ, ರೋಗದಿರಂಗ ನಾವು ಬ್ರೆಡ್ ತಿನ್ಕೊಂಡು ಕುಂದ್ರಕ್ಕೆ ಹೋಗೋಣ ಈಗ. ಹಾ ರೀ ಅತ್ತಿ, ಹೇಳ್ತೀನಿ. ಏ ನಮ್ಮ ಅತ್ತಿಯರಿಗೆ ಈ ಬ್ರೆಡ್ ಗಿಡ್ಡೆಲ್ಲ ಹೊಂದುದಿಲ್ಲವಾ, ಏನಾರ ಅವಲಕ್ಕಿ ಚುರ್ಮರಿ ಇಂಥವೇನಾರ ಮಾಡಿದ್ರೆ ತಿಂತಾರ ಅವ್ರೆ. ಹೌದಾ? ಅಯ್ಯಯ್ಯೋ, ನಮ್ಮ ಮನೆ ಕೆಲಸದೊಳಗೆ ಮೊದಲೇ ಹೇಳಬೇಕಿತ್ತು ಕಣೆ, ಇವಾಗ ಹೇಳಿದ್ರೆ ಏನಂತಾಳೋ ಏನೋ ಗೊತ್ತಿಲ್ಲ. ಅಯ್ಯೋ ಆಯ್ತು, ಒಂದ್ಸಲ ಹೇಳಿ ನೋಡ್ತೀನಿ ತಡಿ ಏನಂತಾಳಂತ. ಹಾಂ ಮೊದಲೇ ಹೇಳಿಟ್ಟಿರ್ಬೇಕು ನೀವು ಕೆಲಸದಕ್ಕೆ, ಅಂದ್ರೆ ಒಂದು ಎಕ್ಸ್ಟ್ರಾ ಐಟಮ್ ಹೇಳಿದ್ರೆ ಮಾಡೋದಿಲ್ಲ ಕಾಣ್ತವ್ರಲ್ಲ. ನೋಡಿದ್ರಲ್ಲ ಈ ವಿಡಿಯೋನ, ನಾವಿಲ್ಲಿ ಯಾರನ್ನೂ ಅವಹೇಳನ ಮಾಡ್ತಾ ಇಲ್ಲ. ಅಂದರೆ ಒಬ್ಬ ಮನುಷ್ಯ ತಮ್ಮ ಹುಟ್ಟಿದ ಊರನ್ನ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಡ್ಜಸ್ಟ್ ಆಗೋದು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಇವಾಗ ತೋರಿಸ್ತಾ ಇದ್ದೀವಿ ಅಷ್ಟೇ. ಅದು ಕಾಮಿಡಿಯ ಮೂಲಕ, ದಯವಿಟ್ಟು ಕಾಮಿಡಿಯಾಗಿ ತಗೊಳ್ಳಿ. ಆಮೇಲೆ ಇನ್ನೂ ಗೃಹ ಪ್ರವೇಶ ಆಗೋವರೆಗೂ ಇರಬೇಕಿಲ್ಲಿ, ಏನೇನಾಗುತ್ತೋ ಏನೋ ಗೊತ್ತಿಲ್ಲ, ಫುಲ್ ಕಾಮಿಡಿ ಇದೆ.
ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟು ದಿನ ಹಾಕ್ತಾ ಇರುವಂಥ ಎಲ್ಲ ವಿಡಿಯೋಸ್ಗೂ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ನ ಮಾಡ್ತಾ ಇರ್ರಿ. ತುಂಬ ಖುಷಿ ಆಗ್ತಿದೆ. ನಿಮ್ಮ ಎಲ್ಲರ ಕಮೆಂಟ್ಸ್ನ ಓದ್ತಾ ಇದ್ದೀನಿ. ಕೆಲವೊಂದ್ಸಲ ಈ ಕಮೆಂಟ್ಸ್ ರಿಪ್ಲೈ ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನನಗೂ ಒಂದು ಸಣ್ಣ ಪಾಪು ಇದೆಯಲ್ಲ, ಅದಕ್ಕೆ ಕೆಲವೊಂದ್ಸಲ ಆಗಿರಲ್ಲ ರಿಪ್ಲೈ ಮಾಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್.